ಓಕೆ, ಗುಡ್ ಈವ್ನಿಂಗ್. ಸೊ ಇವತ್ತು ಕನ್ಸ್ಟ್ರಕ್ಷನ್ ಮಾಡೋಣ. ನಾನು ಹೇಳಿದಾಗೆ ಕನ್ಸ್ಟ್ರಕ್ಷನ್ ಗೊತ್ತಿರೋರು ಕನ್ಸ್ಟ್ರಕ್ಷನ್ ಮಾಡಿ, ನೋ ವರೀಸ್. ಕನ್ಸ್ಟ್ರಕ್ಷನ್ ಯಾರ್ಯಾರು ಗೊತ್ತಿದೆ ಅವರೆಲ್ಲ ಮಾಡಬಹುದು. ಗೊತ್ತಿಲ್ಲ ಅನ್ನೋರು ಜಸ್ಟ್ ಯು ಕ್ಯಾನ್. ಇಟ್ಸ್ ಅ ಇಂಪಾರ್ಟೆಂಟ್ ಕ್ವಶನ್. ಒಂದು ದ ಸೇಮ್ ಕ್ವಶನ್ ಅಥವಾ ದ ಸೇಮ್ ಟಾಪಿಕ್ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಅನ್ನೋಂಥದ್ದು 4 ಮಾರ್ಕ್ಸ್ ಕ್ವಶನ್. ಓಕೆ, ಸೊ 4 ಮಾರ್ಕ್ಸ್ನ ಕ್ವಶನ್ ಇದು. ತುಂಬ ಇಂಪಾರ್ಟೆಂಟ್. 4 ಮಾರ್ಕ್ಸ್ಗೆ ಎಕ್ಸಾಮಿನೇಷನಲ್ಲಿ ಬರುತ್ತೆ ಅನ್ನೋಂಥದ್ದು. ಓಕೆ ಓಕೆ ಸೊ ಹೇಗೆ ಮಾಡುವಂಥದ್ದು ಅನ್ನೋಂಥದ್ದು ನೋಡೋಣ. ಸೊ ಫಸ್ಟ್ ಒಂದು ವಿಲ್ ವೇಟ್ ಫಾರ್ ಅ ವೈಲ್. ಆನ್ಲೈನ್ ಕ್ಲಾಸ್ಗೆ ಯಾರು ಬಂದಿಲ್ಲ ಇನ್ನು ಬಂದುಬಿಡ್ಲಿ ಬೇಗ. ಸೊ ವಿ ಕ್ಯಾನ್ ಕನ್ಸ್ಟ್ರಕ್ಟ್. ಓಕೆ, ಕನ್ಸ್ಟ್ರಕ್ಟ್ ಮಾಡಬಹುದು ನಾವು. ಸೊ ಕ್ವಶನ್ ಹೀಗಿದೆ, ಕನ್ಸ್ಟ್ರಕ್ಟ್ ಆ ಟ್ರಯಾಂಗಲ್. ಎಲ್ಲರೂ ಕ್ವಶನ್ ಬರ್ಕೋಬೇಡಿ ಅಷ್ಟೊತ್ತಿಗೆ. ಸೊ ಅಲ್ಲಿಗೆ ಎಲ್ಲ ಜಾಯ್ನ್ ಆಗ್ತಾರೆ. Construct a triangle with sides 5 cm, 6 cm, 7 cm, and then another triangle whose sides are 7 by 5 of the correspondence of the first triangle. ಇಷ್ಟಿದೆ. ಓಕೆ, ಸೊ ಕನ್ನಡದಲ್ಲಿ ಹೇಳೋದಾದ್ರೆ 5 cm, 6 cm, 7 cm ಬಾಹುಗಳಿರುವ ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಪ್ರತಿಯೊಂದು ಬಾಹುವು ಮೊದಲ ತ್ರಿಭುಜದ ಅನುರೂಪ ಬಾಹುಗಳ 7/5 7/5 ರಚಿಸಿ. ಇದು ಕ್ವಶನ್. ಓಕೆನಾ? ಸೊ ಗೊತ್ತಿರೋರು ಮಾಡ್ಬೋದು. ಸೊ ಯು ಕ್ಯಾನ್ ಕನ್ಸ್ಟ್ರಕ್ಟ್. ಸೊ ಹೇಗೆ ಮಾಡುವಂಥದ್ದು? ಸೊ ಫಸ್ಟು ನಾವು ಸ್ಟಾರ್ಟ್ ಮಾಡೋದಾದ್ರೆ, ಓಕೆ, ಸೊ ಮೊದಲನೇದಾಗಿ ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್ ವಿತ್ ಸೈಡ್ಸ್ 5 cm, 6 cm, 7 cm ಇದೆ. ಅಂದರೆ ನಾವು ಮೊದಲು 5 cm, 6 cm, 7 cm ಇರುವ ಒಂದು ಟ್ರಯಾಂಗಲ್ನ ರಚನೆ ಮಾಡೋಣ, ಕನ್ಸ್ಟ್ರಕ್ಟ್ ಮಾಡೋಣ ಫಸ್ಟು. ಆಫ್ಟರ್ವರ್ಡ್ಸ್ ನಾವು ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಈಗ ನಮ್ಮ ಮೊದಲನೇ ಕೆಲಸ 5, 6, 7 cm ಇರುವ ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋವಂಥದ್ದು. ಸೊ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು? ನಿಮ್ಗೆ ಈಗಾಗಲೇ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಗೊತ್ತು ಅಂದ್ಕೊಳ್ತೀನಿ. ಓಕೆ, ಸೊ ವಿಲ್ ಡೂ ಒನ್ ಥಿಂಗ್. ಐ ವಿಲ್ ಕನ್ಸ್ಟ್ರಕ್ಟ್ ಹಿಯರ್. ಓಕೆ, ಸೊ ಮೊದಲನೇದಾಗಿ ಏನು ಮಾಡಿ ಅಂದರೆ, ನಾನು ಹೇಳಿದ್ದು 5 cm, 6 cm, 7 cm ಇರುವಂತಹ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ. ಸೊ ದೇರ್ಫೋರ್ ಫಸ್ಟ್ ಏನು ಮಾಡಬೇಕು? ಓಕೆ, ಐ ವಿಲ್ ಕನ್ಸ್ಟ್ರಕ್ಟ್ ಹಿಯರ್. ಸೊ ಫಸ್ಟ್ ಏನು ಮಾಡಬೇಕು? 7 cm ಬೇಸ್ ಹಾಕಿ, ಓಕೆ, ಸೊ ಫಸ್ಟು 7 cm ಬೇಸ್ ಹಾಕಿ ನನ್ನ ಜೊತೆ ಮಾಡ್ಕೊಂಡು ಹೋಗಿ, ಆಗ ನಿಮಗೆ ಈಸಿಯಾಗಿ ಅನಿಸುತ್ತೆ. ಓಕೆ, ಸೊ ಮೊದಲ ಪಾರ್ಟಲ್ಲಿ 5 to 6 ಮತ್ತು 7 cm ಇರುವ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಅದನ್ನೇ ಮಾಡ್ತಾ ಇರೋದು. ಮೊದಲನೇದಾಗಿ AB 7 cm ತಗೊಳ್ಳಿದ್ದೀನಿ. ಸೊ AB 7 cm, ಸೊ ಬೇಸ್ ಹಾಕಿ. ನೆಕ್ಸ್ಟು 5 ಆದಮೇಲೆ 6 cm ಮೆಜರ್ಮೆಂಟ್ ತಗೊಳ್ಳಿ ನಿಮ್ಮ ಕಂಪಾಸಲ್ಲಿ. ಸೊ ಈ ರೀತಿಯಾಗಿ 6 cm ಮೆಜರ್ಮೆಂಟ್ ತಗೊಳ್ಳಿ. ಸೊ ಏಲ್ ಇಟ್ಕೊಂಡು ಒಂದು ಆರ್ ಕಟ್ ಮಾಡಿ. ಸೊ ಇಟ್ಸ್ 6 cm. ಓಕೆ, ಈ ರೀತಿಯಾಗಿ. ನೆಕ್ಸ್ಟು 5 cm ಇದೆ. ಸೊ 5 cm ಮೆಜರ್ಮೆಂಟ್ ತಗೊಳ್ಳಿ. ಸೊ ಬಿಯಲ್ಲಿ ಇಟ್ಕೊಂಡು ಇದನ್ನು ಕಟ್ ಮಾಡಿ. ಓಕೆ, ಕ್ಲಿಯರ್ ಆಗಿಲ್ವಾ? ಸೊ ಈಗ ಸೊ ವಿಡಿಯೋ ಕ್ವಾಲಿಟಿನ ಚೇಂಜ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಎಲ್ಲರಿಗೂ ಕ್ಲಿಯರ್ ಇಲ್ವೋ? ಸ್ವಲ್ಪ ಜನಕ್ಕೆ ಮಾತ್ರನಾ? ಸೊ ವಿಡಿಯೋ ಕ್ಲಾರಿಟಿಯನ್ನು ನೀವು ಸೆಟ್ಟಿಂಗ್ಸಲ್ಲಿ 480p ಮಾಡ್ಕೊಳ್ಳಿ ಅಥವಾ 360p, ಆಗ ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ. ನೆಕ್ಸ್ಟು ಬಿನ ಈ ರೀತಿ ಜಾಯಿನ್ ಮಾಡಿ
ಈ ಪಾಯಿಂಟ್ಗೆ ಆ್ಯಂಡ್ ಏನು ಕೂಡ ಈ ಪಾಯಿಂಟ್ಗೆ ಜಾಯಿನ್ ಮಾಡಿ. ಸೊ ಇದನ್ನು ಸಿ ಅಂತ ಕೊಡಿ. ನಾವು ದಿಸ್ ಇಸ್ ದ ಟ್ರಯಾಂಗಲ್ ವಿಚ್ ವಿ ನೀಡ್. ಇದು ಮೊದಲನೇ ಪಾರ್ಟ್. ಸೊ ಇದು ನೀವು ಮೊದಲನೇದಾಗಿ ಮಾಡ್ಕೋಬೇಕಾಗಿರೋಂಥದ್ದು. ಓಕೆ, ಸೊ ಫಸ್ಟು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ. ಇದು 7 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಸೊ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು, ರೇಷಿಯೋ ಇದೆ. ರೇಷಿಯೋ ಎಷ್ಟಿದೆ ಅಂದರೆ 7/5 ಇದೆ. ಓಕೆ, ಇದರಲ್ಲಿ ದೊಡ್ಡ ನಂಬರ್ ಎಷ್ಟು? 7. ಸೊ ದೇರ್ಫೋರ್ ನೆಕ್ಸ್ಟು ನೀವು ಎ ಪಾಯಿಂಟ್ ಮೇಲೆ ಇಟ್ಕೊಂಡು ಒಂದು ಅಕ್ಯೂಟ್ ಆ್ಯಂಗಲ್ ಹೇಳ್ಕೊಳ್ಳಿ. ನೀವು ಈಗಾಗಲೇ ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟಲ್ಲಿ ಈ ಥರ ಮಾಡಿದ್ದೀರಾ. ಸೊ ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದೆನ್ 90 ಡಿಗ್ರಿ. ಸೊ ಈ ರೀತಿಯಾಗಿ ಒಂದು ಅಕ್ಯೂಟ್ ಆ್ಯಂಗಲನ್ನು ಹೇಳ್ಕೊಳ್ಳಿ. ಓಕೆ, ಸೊ ಅಕ್ಯೂಟ್ ಆ್ಯಂಗಲ್ನ ಹೇಳ್ಕೊಂಡು ನೆಕ್ಸ್ಟು 7/5 ಅಂದರೆ 7/5 ಅಲ್ಲಿ ದೊಡ್ಡ ನಂಬರು 7. ಸೊ 7 ಪಾರ್ಟ್ಸ್ನ ಈ ಅಕ್ಯೂಟ್ ಆ್ಯಂಗಲ್ ಏನು ಈ ಲೈನ್ ಹೇಳ್ಕೊಂಡಿದ್ದೀರಾ ಆ ಲೈನಲ್ಲಿ ಮಾಡ್ಕೊಳ್ಳಿ. 7 ಪಾರ್ಟ್ಸನ್ನು ನೀವು 7 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡ್ಕೋಬೇಕು. ಸೊ ಈಕ್ವಲ್ ಪಾರ್ಟ್ಸ್ ಮಾಡ್ಕೋಬೇಕಾದ್ರೆ ನೀವುಗಳು 2 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಳ್ಳಿ. ಅದು 1 ಸೆಂಟಿಮೀಟರ್ ತಗೋಬಹುದು, ಅದು ನಿಮಗೆ ಬಿಟ್ಟಿದ್ದು. ನಾನು 2 ಸೆಂಟಿಮೀಟರ್ ಈಕ್ವಲ್ ಮೆಜರ್ಮೆಂಟ್ ತಗೊಂಡು ಈ ರೀತಿಯಾಗಿ ಈ ಒಂದು ಲೈನ್ ಮೇಲೆ ಎಷ್ಟು ಪಾರ್ಟ್ಸು 7 ಪಾರ್ಟ್ಸ್ ಮಾಡ್ಕೊಳ್ತೀನಿ. ಇವೆರಡರಲ್ಲಿ ರೇಷಿಯೋದಲ್ಲಿ ಈ ದೊಡ್ಡ ನಂಬರ್ ಎಷ್ಟಿರುತ್ತೆ ಅಷ್ಟು ಪಾರ್ಟ್ ಮಾಡ್ಕೋಬೇಕು. ಸೊ ದೇರ್ಫೋರ್ ಇದರಲ್ಲಿ 7 ಪಾರ್ಟ್ಸ್ ಮಾಡ್ಕೋತೀನಿ ನಾನು. ಓಕೆ, ಸೊ ಫಸ್ಟ್ ಪಾರ್ಟ್ ನೆಕ್ಸ್ಟ್ ಇದ್ರ ಮೇಲೆ ಇಟ್ಕೊಂಡು ಸೆಕೆಂಡ್ ಪಾರ್ಟ್ ನೆಕ್ಸ್ಟ್ ಇದ್ರ ಮೇಲೆ ಇಟ್ಕೊಂಡು ವಿಲ್ ಡೂ ಒನ್ ಥಿಂಗ್. ಸೊ ಇಲ್ಲಿ ಕರೆಕ್ಟಾಗಿ ಆಗ್ತಾಯಿಲ್ಲ. ಸೊ ಓಕೆ, ನಾ ಸೊ ಫಸ್ಟ್ ಪಾರ್ಟ್. ಓಕೆ, ನೆಕ್ಸ್ಟು ಹಾಗೆ 7 ಪಾರ್ಟ್ಸ್ಗಳನ್ನು ಮಾಡ್ಕೊಂಡು ಹೋಗಿ. ಸೊ ನೆಕ್ಸ್ಟು ಇಲ್ಲಿಂದ ಇಟ್ಕೊಂಡು ಥರ್ಡ್ ಪಾರ್ಟ್ ಇಲ್ಲಿಂದ ಇಟ್ಕೊಂಡು ಈ ರೀತಿಯಾಗಿ ಇನ್ನೊಂದು, ಫೋರ್ತ್, ಫಿಫ್ತ್, 6th and 7th. ಓಕೆ, ಈ ರೀತಿಯಾಗಿ 7 ಪಾರ್ಟ್ಸ್ನ ನೀವು ಮಾಡ್ಕೋಬೇಕು. ಅದನ್ನ ಹೆಸರಿಸೋಣ ಈಗ. ಸೊ ಮೊದಲನೇದು ಇದನ್ನ A1 ಅಂತ ಕೊಡಿ, ಇದನ್ನ A2 ಅಂತ ಕೊಡಿ, ಇದನ್ನ A3 ಅಂತ ಕೊಡಿ, ಇದನ್ನ A4 ಅಂತ ಕೊಡಿ, ಇದನ್ನ A5 ಅಂತ ಕೊಡಿ, ಇದನ್ನ A6, ಇದನ್ನ A7. ಓಕೆ, ಸೊ ಈಗ ಬರೋಣ. ಈಗ ನಾವು ನೆಕ್ಸ್ಟ್ ಪಾರ್ಟ್ನ ನೋಡೋದಾದ್ರೆ ಕ್ವಶನ್ನಲ್ಲಿ ನೋಡಿ. ಸೊ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಾಯಿತು. ಈಗ ಇನ್ನೊಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಹೂ ಸೈಡ್ಸ್ ಆರ್ ಕರಸ್ಪಾಂಡಿಂಗ್ ಸೈಡ್ಸ್ ಟು ದ ಫಸ್ಟ್ ಟ್ರಯಾಂಗಲ್. 7/5 ಆಫ್ ದ ಕರಸ್ಪಾಂಡಿಂಗ್ ಆಫ್ ದ ಫಸ್ಟ್ ಟ್ರಯಾಂಗಲ್ ಇದು ಇರೋದು ಮೇಯ್ನ್ ಆಗಿ. ಇನ್ನೊಂದು ತ್ರಿಭುಜ ರಚನೆ ಮಾಡಬೇಕು. ಅದು ಎಷ್ಟಿರಬೇಕು ಅಂದರೆ ಮೊದಲ ತ್ರಿಭುಜದ ಅನುರೂಪ ಬಾಹುಗಳ 7/5 ಇರಬೇಕಂತೆ. ಹಾಗಾದ್ರೆ ಹೇಗೆ ಮಾಡುವಂಥದ್ದು? ಇಲ್ಲಿ ನೀವು ಈಗ ಮೇಯ್ನ್ ಆಗಿ ಇಲ್ಲಿ ನೋಡ್ಕೋಬೇಕಾಗಿರೋದು ನೋಡಿ, ಎಕ್ಸಾಮ್ಗೂ ಹಿಂಟ್ ಕೊಡ್ತೀನಿ. ಇಲ್ಲಿ ರೇಷಿಯೋ ಕೊಟ್ಟಿರೋದ್ರಲ್ಲಿ ನ್ಯೂಮರೇಟರ್ ಜಾಗದಲ್ಲಿ ದೊಡ್ಡ ನಂಬರ್ ಇದ್ರೆ ಅದು ಹೊರಗೆ ಅನ್ನುವಂಥದ್ದು, ಅಂದರೆ ಔಟರ್. ಇದನ್ನು ತಲೆಯಿಟ್ಕೊಳ್ಳಿ, ಏನು ಅಂತ ಆಮೇಲೆ ಹೇಳ್ತೀನಿ. ಅದೇ ಅಕಸ್ಮಾತ್ ಇದು 7/5 ಬದಲು 5/7 ಇದ್ದು ದೊಡ್ಡ ನಂಬರ್ ಡಿನೋಮಿನೇಟರ್ ಇದ್ರೆ ಇದು ಇನ್ನರ್. ಇಷ್ಟು ತಿಳ್ಕೊಂಡಿರಿ, ಇದೇನು ಅಂತ ಅನ್ನೋದು ನಾನು ಹೇಳ್ತೀನಿ. ಓಕೆ, ಸೊ ನ್ಯೂಮರೇಟರ್ಲಿ ದೊಡ್ಡ ನಂಬರ್ ಇದ್ರೆ ಔಟರ್, ಡಿನೋಮಿನೇಟರ್ಲಿ ದೊಡ್ಡ ನಂಬರ್ ಇದ್ರೆ ಇನ್ನರ್. ಇದೇನು ಅಂತ ಅನ್ನೋದು ಆಮೇಲೆ ಹೇಳ್ತೀನಿ. ಓಕೆ, ಸೊ ಈಗ ನಮ್ಮ ರೇಷಿಯೋ 7/5 ಇದೆ. ಸೊ 7/5 ಇರೋದ್ರಿಂದ
ಸೊ ದೊಡ್ಡ ನಂಬರ್ ಮೇಲಿರೋದ್ರಿಂದ ನ್ಯೂಮರೇಟರ್ ಅಲ್ಲಿ ಇರೋದ್ರಿಂದ ನಾವು ಇದು ಔಟರ್ ಅಂದ್ರೆ ಔಟರ್ ಅಂದ್ರೆ ಹೊರಗೆ ಇನ್ನೊಂದು ಟ್ರಯಾಂಗಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಅದರ ಅರ್ಥ. ಹೊರಗೆ ಇನ್ನೊಂದು ಟ್ರಯಾಂಗಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಅದರ ಅರ್ಥ. ಓಕೆ, ಸೊ ದೇರ್ಫೋರ್ ಏನ್ ಮಾಡಬೇಕು ಅಂದ್ರೆ 7/5 ರೇಷಿಯೋ ಇರೋದ್ರಿಂದ, ಸೊ ಇದು ಹೊರಗಾಗಿರೋದ್ರಿಂದ ಈ ಫಿಫ್ತ್ ಪಾರ್ಟ್ ಏನಿದೆ ಇಲ್ಲಿ ನೋಡಿ, ಫಿಫ್ತ್ ಪಾರ್ಟ್ ಏನಿದೆ ಈ ಫಿಫ್ತ್ ಪಾರ್ಟ್ ಅನ್ನ ಬಿಗೆ ಜಾಯಿನ್ ಮಾಡಬೇಕು ಈ ರೀತಿ. ಓಕೆ, ಈ ರೀತಿಯಾಗಿ ಜಾಯಿನ್ ಮಾಡಿ. ನೆಕ್ಸ್ಟ್ A7 ಮೇಲೆ ನಿಮ್ಮ ಕಂಪಾಸ್ ಅನ್ನು ಇಟ್ಕೊಂಡು A7 ಇಂದ A6 ನ ಮೋರ್ ದೆನ್ ಹಾಫ್ ತಗೊಂಡು, ಸೊ A5 ಅಲ್ಲಿ ಇಟ್ಕೊಳ್ಳಿ, A5 ಟು A4 ನ ಮೋರ್ ದೆನ್ ಹಾಫ್, ಅಥವಾ A7 ಇಂದ A6 ನ ಮೋರ್ ದೆನ್ ಹಾಫ್. ಸೊ ಮೋರ್ ದೆನ್ ಹಾಫ್ ತಗೊಂಡು A5 ಅಲ್ಲಿ ಇಟ್ಕೊಂಡು ಒಂದು ಆರ್ಕ್ ನ ಕಟ್ ಮಾಡಿ ಈ ರೀತಿ. ಓಕೆ, ನೆಕ್ಸ್ಟ್ ಅಷ್ಟೇ ಮೆಜರ್ಮೆಂಟ್ ಇಟ್ಕೊಂಡು A7 ಅಲ್ಲಿ ಇಟ್ಕೊಳ್ಳಿ, A7 ಅಲ್ಲಿ ಇಟ್ಕೊಂಡು ಒಂದು ಆರ್ಕ್ ನ ಕಟ್ ಮಾಡಿ ಈ ರೀತಿ. ಓಕೆ, ಸೊ A5 ಮತ್ತು A4 ನ ಮೋರ್ ದೆನ್ ಹಾಫ್ ತಗೊಳ್ಳಿ, ಮೋರ್ ದೆನ್ ಹಾಫ್ ತಗೊಂಡು ಒಂದು ಆರ್ಕ್ ಕಟ್ ಮಾಡಿ. ಸೊ ಅಷ್ಟೇ ಮೆಜರ್ಮೆಂಟ್ ಇಟ್ಕೊಂಡು A7 ಇಂದ ಒಂದು ಆರ್ಕ್ ಕಟ್ ಮಾಡಿ. ಓಕೆ, ನೆಕ್ಸ್ಟು ಈ ಫಸ್ಟ್ ಆರ್ಕ್ ಕಟ್ ಮಾಡಿದಿರಲ್ಲ, ಆ ಆರ್ಕ್ ನ ಇನ್ನರ್ ಮೆಜರ್ಮೆಂಟ್ ತಗೊಳ್ಳಿ. ಈ ಆರ್ಕ್ ನ ಇನ್ನರ್ ಮೆಜರ್ಮೆಂಟ್ ತಗೊಂಡು ಈ ಸೆಕೆಂಡ್ ಆರ್ಕ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಈ ರೀತಿ ಈ ಆರ್ಕ್ ನ ಕಟ್ ಮಾಡಿ. ಓಕೆ, ಸೊ ಇನ್ನೊಮ್ಮೆ ಹೇಳ್ತೀನಿ. ಸೊ ಈ ಫಸ್ಟ್ ಆರ್ಕ್ ನ ಇನ್ನರ್ ಮೆಜರ್ಮೆಂಟ್, ಟ್ರಯಾಂಗಲ್ ನ ಒಳಗಿರೋ ಇನ್ನರ್ ಮೆಜರ್ಮೆಂಟ್ ತಗೊಂಡು ಸೆಕೆಂಡ್ ಆರ್ಕ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡು ಈ ರೀತಿಯಾಗಿ ಆರ್ಕ್ ನ ಕಟ್ ಮಾಡಿ. ಓಕೆ, ನೆಕ್ಸ್ಟ್ ಈ ಲೈನ್ ಅನ್ನ ದೊಡ್ಡದಾಗಿ ಮಾಡ್ಕೊಳ್ಳಿ. ನಾವು ಎಳ್ದಿರುವಂತಹ AB ಲೈನ್ ಅನ್ನ ದೊಡ್ಡದಾಗಿ ಮಾಡ್ಕೊಳ್ಳಿ. ಈಗ A7 ನ ಥ್ರೂ ನೋಡಿ, A7 ನ ಥ್ರೂ ಈ ಆರ್ಕ್ ನ ಥ್ರೂ ಹೋಗೋ ಹಾಗೆ ಈ ಲೈನ್ ಅನ್ನ ಮೇಲ್ಗಡೆ ಜಾಯಿನ್ ಮಾಡಿ. ಓಕೆ, ಈ ರೀತಿಯಾಗಿ ಜಾಯಿನ್ ಮಾಡಿ. ಓಕೆ, ಸೊ ಇಷ್ಟು ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಾನು ಹೇಳಿದಾಗೆ ಚಿಲ್ಡ್ರನ್ಸ್, ಸೊ ನ್ಯೂಮರೇಟರ್ ಅಲ್ಲಿ ದೊಡ್ಡ ನಂಬರ್ ಇರೋದ್ರಿಂದ ಇದು ಔಟರ್, ಹಾಗಾಗಿ ನಾವು ಹಾಕಿರೋ ಟ್ರಯಾಂಗಲ್ಗೆ ಇನ್ನೊಂದು ಟ್ರಯಾಂಗಲ್ನ ಹೊರಗಡೆ ಹಾಕು, ಇದು ಅದರ ಅರ್ಥ. ಅದೇ ಅಕಸ್ಮಾತ್ ಡಿನಾಮಿನೇಟರ್ ಅಲ್ಲಿ ದೊಡ್ಡ ನಂಬರ್ ಇದ್ರೆ ಇದು ಇನ್ನರ್, ಅಂದ್ರೆ ಹಾಕಿರೋ ಟ್ರಯಾಂಗಲ್ಗೆ ಒಳಗೆ ಇನ್ನೊಂದು ಟ್ರಯಾಂಗಲ್ ಹಾಕಬೇಕು ಅನ್ನೋದು ಅದರ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಸೊ ಇಷ್ಟಾಗಿದೆ ಅನ್ಕೊಳ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಬಿ ಮೇಲೆ ಇಟ್ಕೊಳ್ಳಿ. ಬಿ ಎನ ಕಾಲ್ ಭಾಗ ತಗೊಳ್ಳಿ, ಅಂದರೆ ಲೆಸ್ ದೆನ್ ಹಾಫ್ ತಗೊಂಡು ಒಂದು ಆರ್ಕನ್ನು ಈ ರೀತಿ ಕಟ್ ಮಾಡಿ. ಓಕೆ, ಮೆಜರ್ಮೆಂಟ್ ಚೇಂಜ್ ಮಾಡಕ್ಕೆ ಹೋಗಬೇಡಿ, ಇದ್ರ ಮೇಲೆ ಇಟ್ಕೊಳ್ಳಿ. ಈಗ ಈ ಪಾಯಿಂಟ್ ಮೇಲೆ ಇಟ್ಕೊಳ್ಳಿ, ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡಿ ಈ ರೀತಿ. ನೆಕ್ಸ್ಟು ಈ ಪಾಯಿಂಟ್ ಮೇಲೆ ಇಟ್ಕೊಂಡು, ಅಂದರೆ ಮೊದಲನೇ ಆರ್ಕ್ನ ಇನ್ನರ್ ಮೆಜರ್ಮೆಂಟ್ನ ತಗೊಂಡು, ಇಲ್ಲಿ ಹೇಗೆ ತಗೊಂಡ್ರಿ ಅದೇ ಥರ ಮೊದಲನೇ ಆರ್ಕ್ನ ಇನ್ನರ್ ಮೆಜರ್ಮೆಂಟ್ ತಗೊಂಡು ಈ ರೀತಿಯಾಗಿ ಈ ಸೆಕೆಂಡ್ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಆರ್ಕ್ನ ಕಟ್ ಮಾಡಿ. ಓಕೆ, ನೆಕ್ಸ್ಟು ಈ ಟ್ರಯಾಂಗಲ್ನ ದೊಡ್ಡದು ಮಾಡ್ಕೊಳ್ಳಿ. ಸಾರಿ, ಟ್ರಯಾಂಗಲ್ನ ಸೈಡನ್ನು ದೊಡ್ಡದು ಮಾಡ್ಕೊಳ್ಳಿ, ಅಂದರೆ AC ಲೈನನ್ನು ದೊಡ್ಡದು ಮಾಡ್ಕೊಳ್ಳಿ. ಈ ರೀತಿಯಾಗಿ ದೊಡ್ಡದು ಮಾಡ್ಕೊಳ್ಳಿ. ನೆಕ್ಸ್ಟು
ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟನ್ನು ನಾನು ಡಿ ಅಂತ ಕೊಡ್ತೀನಿ. ಓಕೆ, ಸೊ ಡಿ ಅಂತ ಕೊಡ್ತೀನಿ. ಈ ಡಿ ಪಾಯಿಂಟಿಂದ ಈ ಆರ್ಕ್ನ ಥ್ರೂ ಹೋಗೋ ಹಾಗೆ, ಡಿ ಪಾಯಿಂಟಿಂದ ಈ ಆರ್ಕ್ನ ಥ್ರೂ ಹೋಗೋ ಹಾಗೆ ಲೈನನ್ನು ನೀವು ಮೇಲ್ಗಡೆವರೆಗೆ ಜಾಯಿನ್ ಮಾಡಿ. ಆ್ಯಂಡ್ ಈ ಪಾಯಿಂಟನ್ನು ನಾನು ಇ ಅಂತ ಕೊಡ್ತೀನಿ. ಈ ಪಾಯಿಂಟನ್ನು ಇ ಅಂತ ಕೊಡ್ತೀನಿ. ಓಕೆ, ಸೊ ಇಷ್ಟು ನಿಮ್ಮ ಟ್ರಯಾಂಗಲ್ನ ಕನ್ಸ್ಟ್ರಕ್ಷನ್ ಚಿಲ್ಡ್ರನ್ಸ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್ಸ್. ಸೊ ಇದೇ ಥರ ಮಾಡಬೇಕು. ಇದು 4 ಮಾರ್ಕ್ಸ್ನ ಒಂದು ಕ್ವಶನ್ ಆಗಿರುತ್ತೆ ಕನ್ಸ್ಟ್ರಕ್ಷನ್. ನೋಡಿ ಎಷ್ಟು ಈಸಿಯಾಗಿ ಮಾಡಿದ್ದೀವಿ ನಾವು. ಸೊ ಹಾಗಾದರೆ ನಮಗೆ ಬೇಕಾಗಿರುವಂತಹ ಟ್ರಯಾಂಗಲ್ ಯಾವುದು ಅಂತಂದರೆ ನೋಡಿ ಹೇಳ್ತೀನಿ ಯಾವುದು. ಎ ಬಿ ಸಿ ಇದು ಮೊದಲನೇ ಟ್ರಯಾಂಗಲ್. ಈ ಟ್ರಯಾಂಗಲ್ಗೆ ಇನ್ನೊಂದು ಟ್ರಯಾಂಗಲ್ ಹಾಕಬೇಕು ಅಂತ ನಾವು ಹೇಳಿರೋದು. ಸುದೀಫ್, ಈ ಟ್ರಯಾಂಗಲ್ಗೆ ಇನ್ನೊಂದು ಟ್ರಯಾಂಗಲ್ ಎಲ್ಲ ಹಾಕಿದ್ದೀವಿ ಅಂದರೆ ನೋಡಿ ಎ ಡಿ ಇ. ಸೊ ಎ ಡಿ ಇ ಅನ್ನುವಂಥದ್ದು ಇನ್ನೊಂದು ಟ್ರಯಾಂಗಲ್ ನಾವು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಓಕೆ, ಇಷ್ಟು ನೀವು ಮಾಡಿದ್ರೆ ವಿಲ್ ಗೆಟ್ 4 ಮಾರ್ಕ್ಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ ಹಾಲಲ್ಲಿ ಇದನ್ನು ಕೇಳ್ತಾರೆ, 100% ಕೇಳ್ತಾರೆ. ಇದು ಕನ್ಸ್ಟ್ರಕ್ಷನ್ ಆಫ್ ಅ ಟ್ರಯಾಂಗಲ್ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಇನ್ನೊಮ್ಮೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗೋದಾದರೆ ಮೊದಲು ಎ ಬಿ ಸಿ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ನೆಕ್ಸ್ಟ್ ಅಕ್ಯೂಟ್ ಆ್ಯಂಗಲ್ ಎಳಿಬೇಕು. ರೇಷಿಯೋದಲ್ಲಿ ನಿಮಗೆ ದೊಡ್ಡ ನಂಬರ್ ಯಾವುದಿರುತ್ತೆ ಅಷ್ಟು ಪಾರ್ಟ್ಸ್ನ ಮಾಡ್ಕೋಬೇಕು. ಸೊ 7/5 ಇದೆ, 7 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ 7 ಪಾರ್ಟ್ ಮಾಡ್ಕೊಂಡ್ರೆ 1 2 3 4 5 6 7. ಸೊ ನ್ಯೂಮರೇಟರ್ಲಿ ದೊಡ್ಡ ನಂಬರ್ ಇರೋದ್ರಿಂದ ಓಕೆ, ಇದು ಔಟರ್ ಆಗಿರೋದ್ರಿಂದ 5th ಪಾರ್ಟ್ ಏನಿದೆ ಅಂದರೆ ನೆಕ್ಸ್ಟ್ ಪಾರ್ಟ್ ಏನಿದೆ ಆ 5th ಪಾರ್ಟನ್ನು ಬಿಗೆ ಜಾಯಿನ್ ಮಾಡಬೇಕು. ನೆಕ್ಸ್ಟ್ A5 ಮೇಲೆ ಇಟ್ಕೋಬೇಕು. A5 ಮತ್ತು A4ನ ಮೋರ್ ದೆನ್ ಹಾಫ್ ತಗೊಂಡು ಒಂದು ಆರ್ಕ್ ಕಟ್ ಮಾಡಿ. ನೆಕ್ಸ್ಟು A7ಅಲ್ಲಿ ಇಟ್ಕೊಳ್ಳಿ, ಅಷ್ಟೇ ಮೆಜರ್ಮೆಂಟ್ ಇಟ್ಕೊಂಡು ಒಂದು ಆರ್ಕ್ ಕಟ್ ಮಾಡಿ. ಇದ್ರ ಒಳಗಿರುವಂತಹ ಇನ್ನರ್ ಮೆಜರ್ಮೆಂಟ್ನ ತಗೊಳ್ಳಿ. ಇನ್ನರ್ ಮೆಜರ್ಮೆಂಟ್ ತಗೊಂಡು ಆರ್ಕ್ ಇಲ್ಲಿಟ್ಕೊಂಡು ಆರ್ಕ್ ಕಟ್ ಮಾಡಿ. ನೆಕ್ಸ್ಟ್ ಈ ಲೈನನ್ನು ಇಲ್ಲಿ ಜಾಯಿನ್ ಮಾಡಿ, ಈ ಲೈನ್ ಎಕ್ಸ್ಟೆಂಡ್ ಮಾಡಿ, ಈ ಲೈನ್ ಇಲ್ಲಿ ಜಾಯಿನ್ ಮಾಡಿ. ಆ್ಯಂಡ್ ಇಲ್ಲಿಂದ ಬಿ ಇಂದ ಎನ ಲೆಸ್ ದೆನ್ ಹಾಫ್ ತಗೊಳ್ಳಿ, ಕಾಲ್ ಭಾಗ, ಒಂದು ಆರ್ಕ್ ಕಟ್ ಮಾಡಿ. ನೆಕ್ಸ್ಟು ಅದೇ ಮೆಜರ್ಮೆಂಟ್ ಇಟ್ಕೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ. ಇನ್ನರ್ ಮೆಜರ್ಮೆಂಟ್ ತಗೊಳ್ಳಿ, ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಟ್ಕೊಂಡು ಆರ್ಕ್ ಕಟ್ ಮಾಡಿ, ಈ ಲೈನ್ನ ಎಕ್ಸ್ಟೆಂಡ್ ಮಾಡಿ, ಇಲ್ಲಿಂದ ಲೈನಿಗೆ ಜಾಯಿನ್ ಮಾಡಿ. ಸೊ ಇಷ್ಟು ಮಾಡುವಂತಹ ಮೆಥಡ್. ಓಕೆ, ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್ ಆಗಿದೆಯಲ್ಲ. ಆಗಿದ್ರೆ ಎಸ್ ಅಂತ ಕಳಿಸಿದ್ರೆ ವಿಲ್ ಮೂವ್ ಆನ್. Children, finished? If you have finished means I'll move on. Children, finished? ಓಕೆ, ಸೊ ಈಗ ನಾವು ಸೇಮ್ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ನೇ ನಾವು ಮಾಡೋಣ, ಆದರೆ ಒಂದು ಸ್ವಲ್ಪ ಚೇಂಜ್ ಆಗಬೋಣ. ಬಟ್ ಸೇಮ್ ಕ್ವಶನ್ ತಗೊಳ್ಳೋಣ. ಬಟ್ ಸೇಮ್ ಕ್ವಶನ್ ತಗೊಂಡು ನಾವು ಏನು ಮಾಡೋಣ ಅಂದರೆ ಸೇಮ್ ಕ್ವಶನ್ ತಗೊಳ್ಳೋಣ, ಆದರೆ ರೇಷಿಯೋ ನಾವು 5/7 ತಗೊಳ್ಳೋಣ. ಸೇಮ್ ಕ್ವಶನ್ ಬಟ್ ರೇಷಿಯೋ 5/7. ಸೊ 7/5ಗೂ 5/7ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಸೊ ಏನು ಅಂತಂದರೆ, ಸೊ ಸಿಂಪಲ್ ಚಿಲ್ಡ್ರನ್ಸ್, ಒಂದೇ ಒಂದು ಚೇಂಜಸ್ ಇರೋದು. ಸೊ ನ್ಯೂಮರೇಟರಲ್ಲಿ ನಿಮಗೆ ದೊಡ್ಡ ನಂಬರ್ ಇದ್ದರೆ, ನ್ಯೂಮರೇಟರಲ್ಲಿ ದೊಡ್ಡ ನಂಬರ್ ಇದ್ದರೆ ಔಟರ್. ಸೊ ಡಿನಾಮಿನೇಟರಲ್ಲಿ ದೊಡ್ಡ ನಂಬರ್ ಇದ್ದರೆ ಇನ್ನರ್. ಓಕೆ, ಇಷ್ಟೇ ಅದರ ಅರ್ಥ. ಈಗ ನಾವು 5/7 ತಗೊಂಡು ಮಾಡೋಣ. ಓಕೆ ಓಕೆ, ಸೊ ಹಾಗಾದ್ರೆ ಹೇಗೆ ಮಾಡೋದು? ಫಸ್ಟ್ ಪಾರ್ಟ್ ನೀವೇ ಮಾಡಿ. ಸೊ 5/7 ಸೇಮ್ ಕ್ವಶನ್ ಆಗಿರೋದ್ರಿಂದ, ಸೊ ವಾಟ್ ಯು ನೀಡ್ ಟು ಡೂ ಈಸ್ ಯು ನೀಡ್ ಟು ಟೇಕ್ ಆರ್ ಯು ನೀಡ್ ಟು ಕನ್ಸ್ಟ್ರಕ್ಟ್
ಟ್ರಯಾಂಗಲ್ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಇರುವ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ ನೋಡೋಣ. ಓಕೆ, ಫಸ್ಟ್ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಇರುವ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ. ಓಕೆ, ಸೊ ವಿಲ್ ಡೂ ಒನ್ ಥಿಂಗ್. ಸೊ ಓಕೆ, ನಾವು ಕ್ವಶನ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಓಕೆ, ಓಕೆ, ಸೊ ಸೇಮ್ ಕ್ವಶನ್ ಬರ್ಕೊಳ್ಳಿ, ಬಟ್ ರೇಷಿಯೋ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಸೊ ವಾಟ್ ಇಸ್ ದ ರೇಷಿಯೋ? ರೇಷಿಯೋ ವಿಲ್ ಬಿ 5/7. ನಾವು ಈಗ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ನಾನು ಹೇಳಿದ್ದು ಪಾರ್ಟ್ ಏನ್ ಮಾಡಿ ಅಂತಂದ್ರೆ, ಫಸ್ಟ್ ಸೇಮ್ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಇರೋ ಟ್ರಯಾಂಗಲ್ ಹಾಕಿ. ಎಸ್, ಇಟ್ ವಿಲ್ ಕಮ್ ಇನ್ನರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಫಸ್ಟ್ ಏನ್ ಮಾಡಬೇಕು? ಸೊ 7 ಸೆಂಟಿಮೀಟರ್ ಬೇಸ್ ಹಾಕೊಳ್ಳಿ and call that point as AB. So AB 7 centimeter. Next to 6 centimeter measurement ತಗೊಳ್ಳಿ. 6 centimeter measurement ತಗೊಂಡು A ಮೇಲೆ ಇಟ್ಕೊಳ್ಳಿ, ಒಂದು ಆರ್ಕ್ ಕಟ್ ಮಾಡಿ. ನೆಕ್ಸ್ಟ್ 5 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಳ್ಳಿ, ಬಿ ಮೇಲೆ ಇಟ್ಕೊಳ್ಳಿ, ಆರ್ಕ್ನ ಕಟ್ ಮಾಡಿ. ಕಾಲ್ ದಟ್ ಪಾಯಿಂಟ್ ಆಸ್ ಸಿ. ನೆಕ್ಸ್ಟ್ ಎ ಟು ಸಿ ಮತ್ತು ಬಿ ಟು ಸಿ ಅನ್ನ ಜಾಯಿನ್ ಮಾಡಿ. ಓಕೆ, ಸೊ ಇದು 6 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಅಕ್ಯೂಟ್ ಆಂಗಲ್ ಹೇಳ್ಕೊಳ್ಳಿ, ಒಂದು ಅಕ್ಯೂಟ್ ಆಂಗಲ್ ಹೇಳ್ಕೊಳ್ಳಿ ಈ ರೀತಿ. ನಾವು ರೇಷಿಯೋ ಎಷ್ಟಿದೆ ಅಂತಂದ್ರೆ ಇಲ್ಲಿ ಬರೀತೀನಿ. ರೇಷಿಯೋ ಇಟ್ಸ್ 5/7. ಇದರಲ್ಲಿ ದೊಡ್ಡ ನಂಬರ್ ಎಷ್ಟು? 7. ಸೊ 7 ಪಾರ್ಟ್ಸ್ ನ ಕಟ್ ಮಾಡ್ಕೊಳ್ಳಿ. ಸೊ 7 ಪಾರ್ಟ್ಸ್ ನ ಕಟ್ ಮಾಡ್ಕೊಳ್ಳಿ, ಈಕ್ವಲ್ ಮೆಜರ್ಮೆಂಟ್ ಇರುವಂತದ್ದು. ಸೊ ದೇರ್ಫೋರ್ ಐ ವಿಲ್ ಟೇಕ್ 2 ಸೆಂಟಿಮೀಟರ್. ಸೊ 2 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಂಡು 7 ಪಾರ್ಟ್ ಕಟ್ ಮಾಡ್ಕೊಳ್ಳಿ. ಏಲ್ ಇಟ್ಕೊಂಡು ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್, ಫಿಫ್ತ್ ಪಾರ್ಟ್, 6. ಸೊ ಲೈನ್ ಸ್ವಲ್ಪ ಉದ್ದ ಮಾಡ್ಕೊಳ್ಳಿ, ಬರಲಿಲ್ಲ ಅಂದರೆ. ಸೊ ಈ ರೀತಿಯಾಗಿ ಉದ್ದ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಇಟ್ಕೊಂಡು ಸೆವೆನ್ ಪಾರ್ಟ್. ಓಕೆ, ಓಕೆ, ಗುಡ್. ಸುಮಾರು ಜನ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ, ವೆರಿ ಗುಡ್. ಸೊ ಇದನ್ನ A1 ಅಂತ ಕೊಡಿ, ಇದನ್ನ A2 ಅಂತ ಕೊಡಿ, ಇದನ್ನ A3 ಅಂತ ಕೊಡಿ, ಇದನ್ನ A4 ಅಂತ ಕೊಡಿ, ಇದನ್ನ A5 ಅಂತ ಕೊಡಿ, A6, A7. ಚಿಲ್ಡ್ರನ್ ಸ್ವಲ್ಪ ಇಲ್ಲಿ ವ್ಯತ್ಯಾಸ ಇದೆ, ಸ್ವಲ್ಪ ನೋಡಿ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಿಕಾಸ್ ಸೊ ನಾವು ಮೊದಲನೇದಕ್ಕೂ ಮಾಡಿದ್ಕು ಎರಡನೇದು ಮಾಡಿದ್ಕು ಸ್ವಲ್ಪ ವ್ಯತ್ಯಾಸ ಇದೆ. ಸೊ ನೋಡಿ, ಅದು ಮೊದಲನೇದು. ಸೊ ಯಾಕೆ ಅಂದ್ರೆ ಇಲ್ಲಿ ರೇಷಿಯೋ ನೋಡಿ, ಇಲ್ಲಿ ರೇಷಿಯೋ 7/5 ಇದೆ. ಸೊ ನಾನು ಏನು ಹೇಳಿದೆ ನಿಮಗೆ, ರೇಷಿಯೋದಲ್ಲಿ ನಿಮಗೆ ನ್ಯೂಮರೇಟರ್ ಅಲ್ಲಿ ದೊಡ್ಡ ನಂಬರ್ ಇದ್ರೆ, ಓಕೆನಾ, ನ್ಯೂಮರೇಟರ್ ಅಲ್ಲಿ ದೊಡ್ಡ ನಂಬರ್ ಇದ್ರೆ ಅದು ಔಟರ್. ಓಕೆ, ಅದೇ ಡಿನಾಮಿನೇಟರ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ ದೊಡ್ಡ ನಂಬರ್ ಇದ್ರೆ ಔಟರ್. ಹಾಗಾಗಿ ನಾನೇನ್ ಮಾಡಿದ್ದೀನಿ ಅಂದ್ರೆ 5th ಪಾರ್ಟ್ ಅನ್ನ ಜಾಯಿನ್ ಮಾಡಿದ್ದೀನಿ. ಸೊ ಡಿನಾಮಿನೇಟರ್ ಅಲ್ಲಿ ದೊಡ್ಡ ನಂಬರ್ ಇದ್ರೆ ಆಗ ಇನ್ನರ್ ಆಗುತ್ತೆ. ಸೊ ಇನ್ನರ್ ಆದ್ರೆ ನೀವು ಇಲ್ಲಿ ಜಾಯಿನ್ ಮಾಡಿದ್ರಲ್ಲ, ಇಲ್ಲಿ ಜಾಯಿನ್ ಮಾಡ್ದಂಗೆ 5th ಪಾರ್ಟ್ ನ ಜಾಯಿನ್ ಮಾಡೋ ಹಾಗಿಲ್ಲ, 7th ಪಾರ್ಟ್ ನ ಜಾಯಿನ್ ಮಾಡಬೇಕು. ಸೊ ಜಾಯಿನ್ ದ 7th ಪಾರ್ಟ್ ಈ ರೀತಿಯಾಗಿ. ಚಿಲ್ಡ್ರನ್ಸ್ ಇದೇ ಇದಕ್ಕೂ ಇರೋ ವ್ಯತ್ಯಾಸ, ಇನ್ನರ್ಗೂ ಔಟರ್ಗೂ. ಚಿಲ್ಡ್ರನ್ಸ್
ನ್ಯೂಮರೇಟರ್ಲಿ ದೊಡ್ಡ ನಂಬರ್ ಇದ್ರೆ ಓಕೆ, ಸೊ ಫಿಫ್ತ್ ಪಾರ್ಟನ್ನು ಜಾಯಿನ್ ಮಾಡಿ ಹೊರಗಡೆ ಹಾಕಿ, ಯಾಕೆಂದರೆ ಔಟರ್. ಸೊ ಡಿನಾಮಿನೇಟರ್ಲಿ ದೊಡ್ಡ ನಂಬರ್ ಇದ್ರೆ ಓಕೆ, ಸೊ ಸೆವೆಂತ್ ಪಾರ್ಟನ್ನು ಜಾಯಿನ್ ಮಾಡಿ ಒಳಗಡೆಗೆ ನಾವು ಇನ್ನರ್ ಆಗಿರೋದ್ರಿಂದ ಒಳಗಡೆಗೆ ಹಾಕೋಣ. ಓಕೆ, ಸೊ ನೆಕ್ಸ್ಟು A7 ಮೇಲೆ ಇಟ್ಕೊಳ್ಳಿ. A7 ಮೇಲೆ ಇಟ್ಕೊಂಡು A7 ಮತ್ತು A6 ಮೋರ್ ದೆನ್ ಹಾಫ್ ತಗೊಂಡು ಒಂದು ಆರ್ಕ್ನ ಕಟ್ ಮಾಡಿ. ಈ ರೀತಿಯಾದ ಆರ್ಕ್ ಕಟ್ ಮಾಡಿ. ನೆಕ್ಸ್ಟು 5/7 ಇರೋದು, ಸೊ 7th ಪಾರ್ಟ್ ಆಯಿತು. ನೆಕ್ಸ್ಟ್ 5th ಪಾರ್ಟ್ ಮೇಲೆ ಇಟ್ಕೊಳ್ಳಿ, ಸೇಮ್ ಮೆಜರ್ಮೆಂಟ್ ಇಟ್ಕೊಳ್ಳಿ, ಡೋಂಟ್ ಚೇಂಜ್ ದ ಮೆಜರ್ಮೆಂಟ್. 5th ಪಾರ್ಟ್ ಮೇಲೆ ಇಟ್ಕೊಂಡು ಒಂದು ಆರ್ಕನ್ನು ಕಟ್ ಮಾಡಿ, ಡೋಂಟ್ ಚೇಂಜ್ ದ ಮೆಜರ್ಮೆಂಟ್. ನೆಕ್ಸ್ಟು ಈ ಫಸ್ಟ್ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡು ಇನ್ನರ್ ಮೆಜರ್ಮೆಂಟ್ ತಗೊಳ್ಳಿ, ಟ್ರಯಾಂಗಲ್ನ ಇನ್ನರ್ ಮೆಜರ್ಮೆಂಟ್. ಈ ರೀತಿಯಾಗಿ ಇನ್ನರ್ ಮೆಜರ್ಮೆಂಟ್ ತಗೊಳ್ಳಿ ನೋಡಿ. ಈ ರೀತಿಯಾಗಿ ಇನ್ನರ್ ಮೆಜರ್ಮೆಂಟ್ ತಗೊಳ್ಳಿ. ಇನ್ನರ್ ಮೆಜರ್ಮೆಂಟ್ ತಗೊಂಡು ನೀವು ಈ ಸೆಕೆಂಡ್ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡು ಒಂದು ಆರ್ಕ್ನ ಕಟ್ ಮಾಡಿ. ಈ ರೀತಿಯಾಗಿ ಆರ್ಕ್ ಕಟ್ ಮಾಡಿ. ಓಕೆ, ನೆಕ್ಸ್ಟು A5 ಮೇಲೆ ಇಟ್ಕೊಂಡು, ಸೊ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ A7 A6 ಮೋರ್ ದೆನ್ ಹಾಫ್ ಒಂದು ಆರ್ಕ್, ಅಷ್ಟೇ ಮೆಜರ್ಮೆಂಟ್ ಇಟ್ಕೊಂಡು ಫಿಫ್ತ್ ಪಾರ್ಟ್ ಇಂದ ಒಂದು ಆರ್ಕ್. ಸೊ ಆ A5 ಇಂದ ಕಟ್ ಆಗಿರೋ ಆರ್ಕ್ನ ಪಾಯಿಂಟ್ ಇಂದ ಒಂದು ಲೈನ್ ನ ಹೀಗೆ ಜಾಯಿನ್ ಮಾಡಿ. ಓಕೆ, ಸೊ ಈ ರೀತಿಯಾಗಿ ಜಾಯಿನ್ ಮಾಡಿ. ಓಕೆನಾ? ನೆಕ್ಸ್ಟು ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟು ಬಿ ಮೇಲೆ ಇಟ್ಕೊಳ್ಳಿ. ಬಿ ನ ಎ ಇಂದ ಲೆಸ್ ದೆನ್ ಹಾಫ್ ತಗೊಳ್ಳಿ. ಬಿ ಮತ್ತು ಎ ನ ಲೆಸ್ ದೆನ್ ಹಾಫ್. ಸೊ ಬಿ ಎ ನ ಲೆಸ್ ದೆನ್ ಹಾಫ್ ತಗೊಂಡು ಒಂದು ಆರ್ಕ್ ಕಟ್ ಮಾಡಿ. ಈ ರೀತಿಯಾಗಿ ಒಂದು ಆರ್ಕ್ ಕಟ್ ಮಾಡಿ. ನೆಕ್ಸ್ಟು ಈ ಪಾಯಿಂಟ್ ಮೇಲೆ ಇಟ್ಕೊಳ್ಳಿ. ಸೊ ಇಲ್ಲಿಂದ ಎಳೆದ್ರಲ್ಲ, ಇಲ್ಲಿಂದ ಎಳೆದಿರೋ ಪಾಯಿಂಟನ್ನು ಡಿ ಅಂತ ಕೊಟ್ಕೊಳ್ಳಿ. ಸೊ ಇದು ಡಿ ಪಾಯಿಂಟು. ಓಕೆ, ಸೊ ನೀವು ಬಿ ಇಂದ ಎಗೆ ಏನು ಲೆಸ್ ದೆನ್ ಹಾಫ್ ತಗೊಂಡು ಎಳ್ದಿದ್ದೀರಾ, ಈ ರೀತಿಯಾಗಿ ಆರ್ಕ್ ಎಳ್ದಿದ್ದೀರಾ, ಅಷ್ಟೇ ಮೆಜರ್ಮೆಂಟ್ ಇಟ್ಕೊಂಡು ಡಿ ಪಾಯಿಂಟ್ ಮೇಲೆ ಇಟ್ಕೊಂಡು ಒಂದು ಆರ್ಕನ್ನು ಕಟ್ ಮಾಡಿ. ಈ ರೀತಿ. ಸೊ ನೆಕ್ಸ್ಟು ಇನ್ನರ್ ಮೆಜರ್ಮೆಂಟ್ ತಗೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗಿರೋ ಇನ್ನರ್ ಮೆಜರ್ಮೆಂಟ್, ಟ್ರಯಾಂಗಲ್ನ ಇನ್ನರ್ ಮೆಜರ್ಮೆಂಟ್. ಸೊ ಇನ್ನರ್ ಮೆಜರ್ಮೆಂಟ್ ತಗೊಂಡು ಸೆಕೆಂಡ್ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಟ್ಕೊಂಡು ಈ ಆರ್ಕ್ನ ಕಟ್ ಮಾಡಿ ಈ ರೀತಿಯಾಗಿ. ಓಕೆ, ಸೊ ಅಲ್ಲಿಗೆ ಇನ್ನೊಂದು ಸ್ಟೆಪ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ನೆಕ್ಸ್ಟು ಡಿ ಮೇಲೆ ಇಟ್ಕೊಂಡು, ಡಿ ಪಾಯಿಂಟ್ ಮೇಲೆ ಇಟ್ಕೊಂಡು ನೀವು ಈ ಆರ್ಕ್ನ ಥ್ರೂ ನೀವು ಈ ರೀತಿಯಾಗಿ ಜಾಯಿನ್ ಮಾಡಿ. ಸೊ ಅಲ್ಲಿಗೆ ನೋಡಿ, ನಾವು ಇದನ್ನ ಎ ಬಿ ಸಿ ಡಿ ಇ ಅಂತ ಕೊಡ್ತೀನಿ. ಈ ಪಾಯಿಂಟನ್ನು ಇ ಅಂತ ಕೊಡ್ತೀನಿ. ಈ ಪಾಯಿಂಟು ಡಿ, ಈ ಪಾಯಿಂಟು ಇ. ಹಾಗಾದರೆ ನಮಗೆ ಬೇಕಾಗಿರುವಂತಹ ಟ್ರಯಾಂಗಲ್ ಯಾವುದು ಅಂದರೆ ಎ ಬಿ ಸಿ. ನಾವು ಮೊದಲೇ ಹೇಳ್ದಿರುವಂಥ ಟ್ರಯಾಂಗಲ್ಲು. ಈಗ ಒಳಗೆ ನಾನು ಏನು ಹೇಳಿದೆ, ಇನ್ನರ್ ಅಂತ ಹೇಳಿದೆ ಅಲ್ವಾ ಚಿಲ್ಡ್ರನ್ಸ್? ಸೊ ಹಾಗಾದರೆ ಇನ್ನರ್ ಬಂದಿರುವಂತಹ ಟ್ರಯಾಂಗಲ್ ಯಾವುದು ಅಂದರೆ ಎ ಡಿ ಇ ಅನ್ನುವಂಥದ್ದು ಇನ್ನರ್ ಟ್ರಯಾಂಗಲ್. ಸೊ ನಮಗೆ ಬೇಕಾಗಿರುವಂತಹ ಒಂದು ಟ್ರಯಾಂಗಲ್. ಸೊ ಮೇನ್ ಟ್ರಯಾಂಗಲ್ದು ಕರಸ್ಪಾಂಡಿಂಗ್ ಸೈಡ್ಸ್ಗೆ 5/7 ರೇಷಿಯೋದಲ್ಲಿರುವಂತಹ ಒಂದು ಟ್ರಯಾಂಗಲ್ ಎ ಡಿ ಇ. ಇದರಲ್ಲಿ ಹೇಳೋದಾದರೆ
ಮೇನ್ ಟ್ರಯಾಂಗಲ್ ಎ ಬಿ ಸಿಗೆ ಕರಸ್ಪಾಂಡಿಂಗ್ ಸೈಡ್ಸ್ ಅಲ್ಲಿ 7 by ರೇಷಿಯೋದಲ್ಲಿರುವಂತಹ ಟ್ರಯಾಂಗಲ್ಲು ಎ ಡಿ ಇ ಅನ್ನುವಂಥದ್ದು ಇದರ ಅರ್ಥ. ಸೊ ಈ ರೀತಿಯಾಗಿ ನಾವು ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕು ಚಿಲ್ಡ್ರನ್ಸ್. ಸೊ ಮಾಡಿದಿರಿ ಎಲ್ಲರೂ? ನಾನಿಲ್ಲಿ ಇನ್ನರ್ ಮೆಜರ್ಮೆಂಟ್, ಔಟರ್ ಮೆಜರ್ಮೆಂಟ್ ಅಥವಾ ಇನ್ನರ್ ಟ್ರಯಾಂಗಲ್, ಔಟರ್ ಟ್ರಯಾಂಗಲ್ ಎರಡನ್ನೂ ಹೇಳ್ಕೊಟ್ಟಿದ್ದೀನಿ. ಗುಡ್, ವೆರಿ ಗುಡ್, ವೆರಿ ಗುಡ್, ಗುಡ್. ಸೊ ಇದನ್ನ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ನಿಮಗೆ? 4 marks. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಇಟ್ಸ್ ಫಾರ್ 4 marks. ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ 4 marksಗೆ ಚಿಲ್ಡ್ರನ್ಸ್. ಎಸ್, ಡೆಫಿನೆಟ್ಲಿ ಐ ವಿಲ್ ಗಿವ್. ಹೋಮ್ವರ್ಕ್ ಕೊಡ್ತೀನಿ ನಾನು. ಓಕೆ, ಸೊ ಹಾಗೆ ನೋಡಿ, ರೇಷಿಯೋನ ನೋಡಿದಾಗ ನಿಮಗೆ ಇನ್ನರ್ ಔಟರು ಅನ್ನುವಂಥದ್ದು ಗೊತ್ತಾಗುತ್ತೆ ಚಿಲ್ಡ್ರನ್ಸ್. ಇದು ನಾನು ನಿಮಗೆ ಕೊಡ್ತಾರೋ ಹಿಂಟ್. ಆಕ್ಚುಲ್ ಆಗಿ ಬೇರೆ ಮೆಥಡಲ್ಲಿ ಮಾಡಬೇಕು ಆಕ್ಚುಲ್ ಆಗಿ, ಬಟ್ ಇದು ನಾನು ಕೊಡ್ತಾರೋ ನಿಮಗೆ ಹಿಂಟ್ ಚಿಲ್ಡ್ರನ್ಸ್. ಓಕೆನಾ? ಸೊ ಎಕ್ಸಾಮಲ್ಲಿ ನೀಟಾಗಿ ಗೊತ್ತಾಗಲಿ ಅನ್ನುವಂಥದ್ದು. ಸೊ ಹಿಯರ್ 7/5 ಇದ್ದು, ಅದರಲ್ಲಿ ರೇಷಿಯೋ 7/5 ಇದ್ದು, ನ್ಯೂಮರೇಟರಲ್ಲಿ ನಂಬರ್ ಜಾಸ್ತಿ ಇದೆ, ದೊಡ್ಡ ನಂಬರ್ ಇದ್ರೆ ಆಗ ಹೊರಗೆ, ಔಟರ್. 5/7 ಇದ್ದು ಅಂದರೆ ರೇಷಿಯೋ 5/7 ಇದ್ದು ಡಿನೋಮಿನೇಟರ್ ದೊಡ್ಡ ನಂಬರ್ ಇದ್ರೆ ಆಗ ಅದು ಇನ್ನರ್ ಅಂದ್ರೆ ಒಳಗೆ. ಸೊ ಹೊರಗೆ ಆದಾಗ ಚಿಕ್ಕ ಪಾರ್ಟನ್ನ ಅಂದ್ರೆ 5th ಪಾರ್ಟನ್ನ ಜಾಯಿನ್ ಮಾಡಿ. ಹೊರಗೆ ಆದಾಗ 5th ಪಾರ್ಟನ್ನ ಅಂದ್ರೆ ಚಿಕ್ಕ ಪಾರ್ಟನ್ನ ಬಿಗೆ ಜಾಯಿನ್ ಮಾಡಿ. ಒಳಗೆ ಆದಾಗ ದೊಡ್ಡ ಪಾರ್ಟನ್ನ ಅಂದ್ರೆ 7th ಪಾರ್ಟನ್ನ ಬಿಗೆ ಜಾಯಿನ್ ಮಾಡಿ ಒಳಗೆ ಹಾಕಿ, ಒಳಗೆ ಇನ್ನೊಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಅದನ್ನ ಇನ್ನೂ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಸಿಂಪಲ್ ಒಂದು ರೇಷಿಯೋ ತಗೋತೀನಿ ನಾನು. ನೋಡಿ, ಸಿಂಪಲ್ ಒಂದು ರೇಷಿಯೋ ತಗೊಳ್ಳೋದಾದ್ರೆ ಸೊ 5/3. ಸೊ 5/3 ಇದೆ ಅಂತಂದ್ರೆ ನೋಡಿ, ನ್ಯೂಮರೇಟರ್ಲಿ ದೊಡ್ಡ ನಂಬರ್ ಇದೆ. ಸೊ ನ್ಯೂಮರೇಟರ್ಲಿ ದೊಡ್ಡ ನಂಬರ್ ಇದೆ ಅಂದ್ರೆ ಇದು ಔಟರ್. ಸೊ ಇದನ್ನೇ 3/5 ಮಾಡಿದೆ, ಆಗ ಇದು ಇನ್ನರ್. ಓಕೆ, ಸೊ ಇದು ಔಟರ್, ಇದು ಇನ್ನರ್. ಈಗ ಔಟರ್ ಆಗಿರೋದ್ರಿಂದ ಥರ್ಡ್ ಪಾರ್ಟ್ನ ಜಾಯಿನ್ ಮಾಡಬೇಕು. ಸೊ ಥರ್ಡ್ ಪಾರ್ಟ್ನ ಜಾಯಿನ್ ಮಾಡಿ ನೀವು ಹೊರಗೆ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ 3/5 ಇದ್ದಾಗ ಇನ್ನರ್ ಆಗಿರೋದ್ರಿಂದ 5th ಪಾರ್ಟನ್ನು ಬಿಗೆ ಜಾಯಿನ್ ಮಾಡಿ ನೀವು ಒಳಗೆ ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ಸೊ ಅಲ್ಲಿಗೆ ದ ಹೋಮ್ವರ್ಕ್. ಸೊ ಹೋಮ್ವರ್ಕ್ ತಗೊಳ್ಳಿ ಚಿಲ್ಡ್ರನ್ಸ್. ಓಕೆ, ಸೊ ಹೋಮ್ವರ್ಕ್ ಇಲ್ಲಿ ಬರೀತೀನಿ ನೋಡಿ. ಸೊ ನಾನು ಡೇಟಾ ಮಾತ್ರ ಕೊಡ್ತೀನಿ ಚಿಲ್ಡ್ರನ್ಸ್. ಓಕೆ, ಸೊ ಡೇಟಾ ಏನೇನು ಅಂತ ಹೇಳ್ತೀನಿ. ಸೊ 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 5/3 ರೇಷಿಯೋ. ಸೊ ನಾನು ಡೇಟಾ ಮಾತ್ರ ಕೊಡ್ತಾ ಇದ್ದೀನಿ ಚಿಲ್ಡ್ರನ್ಸ್. ಓಕೆ, ನೆಕ್ಸ್ಟ್ ಎರಡನೇದು 4 ಸೆಂಟಿಮೀಟರ್, 5 ಸೆಂಟಿಮೀಟರ್, ಸೆಂಟಿಮೀಟರ್, 3/5. ಮೂರನೇದು 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್, ಸೊ 3/2. ಸೊ ನಾಲ್ಕನೇದು 3 ಸೆಂಟಿಮೀಟರ್, 4 ಸೆಂಟಿಮೀಟರ್ and 5 ಸೆಂಟಿಮೀಟರ್, 2/3 ಕನ್ಸ್ಟ್ರಕ್ಷನ್ ಮಾಡಿ. ಚಿಲ್ಡ್ರನ್ಸ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹೋಮ್ವರ್ಕ್ ಬರ್ಕೊಂಡಿದ್ದೀರಾ ಅನ್ಕೊಳ್ತೀನಿ, ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಿಮಗೆ ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ, ಆದರೆ ಕ್ವಶನಲ್ಲಿ ಬದಲಾವಣೆ ಆಗೋದು ಯಾವಾಗ ಅಂದರೆ ನಿಮಗೆ ಈ ಮೊದಲ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಕೊಡೋದ್ರಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ. ನೀವು 7th ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಕಲ್ತಿದ್ದೀರಾ, ಅದರಲ್ಲಿ ಸೈಡ್ಸ್ ಕಲ್ತಿದ್ದೀರಾ,
ಅದರಲ್ಲಿ ಸೈಡ್ಸನ್ನ 3 ಸೈಡ್ಸ್ ಕೊಟ್ಟಾಗ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡೋದನ್ನ ಕಲ್ತಿದ್ದೀರಾ. 2 ಸೈಡು ಒಂದು ಆಂಗಲ್ ಕೊಟ್ಟಾಗ ಕನ್ಸ್ಟ್ರಕ್ಷನ್ ಮಾಡೋದು ಕಲ್ತಿದ್ದೀರಾ. ಹಾಗೆ ಒಂದು ಸೈಡು 2 ಆಂಗಲ್ ಕೊಟ್ಟಾಗ ಕನ್ಸ್ಟ್ರಕ್ಷನ್ ಮಾಡೋದು ಕಲ್ತಿದ್ದೀರಾ. ಹಾಗಾದ್ರೆ ಇದೆಲ್ಲ ಏನು ಕ್ವಶನ್ನು? ಸ್ಟೆಪ್ಸ್ ಎಲ್ಲ ಇದೇ ತರ ಮಾಡಬೇಕು. ಆದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಮೊದಲ ಕನ್ಸ್ಟ್ರಕ್ಷನ್ ನಾವಿಲ್ಲಿ ಮಾಡಿರೋದು 3 ಸೈಡ್ಸ್ ನ ಕೊಟ್ಟಾಗ. ಆದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಮೊದಲ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಒಂದು ಸೈಡ್ ಕೊಟ್ಟು 2 ಆಂಗಲ್ ಕೊಡಬಹುದು, ಅಥವಾ 2 ಸೈಡ್ ಕೊಟ್ಟು 1 ಆಂಗಲ್ ಕೊಡಬಹುದು. ಇದೆಲ್ಲ ಕನ್ಸ್ಟ್ರಕ್ಷನ್ ನಿಮ್ಗೆ ಗೊತ್ತಿರೋದ್ರಿಂದ ಆ ಕನ್ಸ್ಟ್ರಕ್ಷನ್ ನೀವು ಮೊದಲ ಕನ್ಸ್ಟ್ರಕ್ಷನ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಅನ್ನ ಮಾಡಿ, ತದನಂತರ ಸೇಮ್ ಸ್ಟೆಪ್ಸ್ ಅನ್ನ ಯೂಸ್ ಮಾಡಿ, ಸೇಮ್ ಮೆಥಡ್ ಅನ್ನ ಯೂಸ್ ಮಾಡಿ. ಸೊ ಮೊದಲ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡುವುದು ಮಾತ್ರ ನಿಮ್ಮ ಕೈಲಿರುತ್ತೆ. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಡ್ಸ್ ಆರ್ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ಕೊಟ್ಟಾಗ. ಸೊ ಇಷ್ಟು 4 ಮಾರ್ಕ್ಸ್ ನ ಕ್ವಶನ್ ಚಿಲ್ಡ್ರನ್ಸ್. ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನಾನು ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ ಈ ಸೆಷನ್ ಅಲ್ಲಿ. ತುಂಬಾ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದಟ್ ನೀವು 4 ಮಾರ್ಕ್ಸ್ ಅಷ್ಟು ಕಲ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬಾ ಈಸಿ ಇದೆ 4 ಮಾರ್ಕ್ಸ್ ಕನ್ಸ್ಟ್ರಕ್ಷನ್.